ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಸಂಸ್ಥಾಪಕ ಹಾಗೂ ರಾಷ್ಟ್ರೀಯ ಅಧ್ಯಕ್ಷ ಬಿ. ಆರ್. ಮುನಿರಾಜು, ಕಂದಾಯ, ಗೃಹ, ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆಗಳ ಕೆಲವು ಅಧಿಕಾರಿಗಳು ದಲಿತ ವಿರೋಧಿ ನೀತಿಗಳನ್ನು ಅನುಸರಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಬಂಡಿಕೊಡಿಗೇಹಳ್ಳಿ ಗ್ರಾಮದ ಸಾರ್ವಜನಿಕ ಸಮಸ್ಯೆಗಳು ಹಾಗೂ ಪಂಚಾಯಿತಿಯಲ್ಲಿ ನಡೆದಿರುವುದಾಗಿ ಆರೋಪಿಸಿರುವ ಅವ್ಯವಹಾರಗಳ ಬಗ್ಗೆ ಸಿಬಿಐ, ಸಿಒಡಿ, ಲೋಕಾಯುಕ್ತ ಸೇರಿದಂತೆ ಸಂಬಂಧಿತ ತನಿಖಾ ಸಂಸ್ಥೆಗಳಿಂದ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದರು. ಇದೇ ವೇಳೆ ಆಗಸ್ಟ್ 10ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ತಮಟೆ ಚಳುವಳಿ ನಡೆಯಲಿದೆ ಎಂದು ಅವರು ತಿಳಿಸಿದರು. ಎಲ್ಲರಿಗೂ ಜೈ ಭೀಮ್ ಬಂಧುಗಳೇ, ಇವತ್ತು ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ವಿ. ಪತ್ರಿಕಾಗೋಷ್ಠಿ ಹಮ್ಮಿಕೊಂಡಿರೋ ಉದ್ದೇಶ ಏನಂದರೆ, ಹಿಂದೆ ನಮ್ಮ ಬ್ಯಾನರ್ಲಿ ಇರ್ತಕ್ಕಂಥ ಒಬ್ಬ ಪಾಸ್ಟರ್ ಆತ್ಮ ಕಿರಣ್ ಕುಮಾರ್ ಅಂತೇಳಿ, ಮುಂದೆ ನೋಡಬೇಕು ಎಲ್ಲನೂ. ಕಿರಣ್ ಕುಮಾರ್ ಅನ್ನೋರು ಇವರು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬರುವಂಥ ಸೇಂಟ್ ಜೇಮ್ಸ್ ಒಂದು ಇಂಗ್ಲೀಷ್ ಸ್ಕೂಲ್ ಇದೆ. ಆ ಸ್ಕೂಲಲ್ಲಿ ಇವರು ವ್ಯವಸ್ಥಾಪಕರಾಗಿ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇರ್ತಾರೆ. ಇವರು ಕರ್ತವ್ಯ ನಿರ್ವಹಣೆ ಮಾಡೋಕ್ಕೆ ಬಂದು ಸುಮಾರು ಒಂದು 6-7 ತಿಂಗಳು, 1 ವರ್ಷ ಆಜುಬಾಜು ಆಗಿರ್ಬೋದು ಅನಿಸುತ್ತೆ ನಮಗೆ. ಅಲ್ಲಿ ಒಬ್ಬರು ಶಿಕ್ಷಕಿಯಾಗಿ ಒಬ್ಬ ಮಂಜುಳಾ ಅನ್ನೋರು ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸುಮಾರು 13-14 ವರ್ಷದಿಂದ ಒಂದೇ ಜಾಗದಲ್ಲಿ ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ಕೆಲಸ ಮಾಡ್ತಾ ಇದ್ದವ್ರನ್ನ ಏಕಾಏಕಿ ಇವರು ವರ್ಗಾವಣೆ ಮಾಡ್ತಾರೆ. ಎಲ್ಲಿ ಕಾಕ್ಸ್ ಟೌನ್ ಆ ಜಾಗವನ್ನು ಬಿಟ್ಬಿಟ್ಟು ಕಾಕ್ಸ್ ಟೌನ್ಗೆ ವರ್ಗಾವಣೆ ಮಾಡ್ತಾರೆ. ವರ್ಗಾವಣೆ ಮಾಡೋಂಥ ಸಂದರ್ಭದಲ್ಲಿ ಒಂದು ಮುಂಚೆನೇ ಒಂದು 3 ತಿಂಗಳು 4 ತಿಂಗಳು ಮಾಹಿತಿ ಕೊಟ್ಟು ಹಿಂಗೆ ಆಗ್ತಾ ಇದೆ ಅಂತ ಮಾಹಿತಿ ಕೊಡಬೇಕಾಗುತ್ತೆ. ಮಾಹಿತಿ ಕೊಡೋದ್ರೆ ಏಕಾಏಕಿ ಒಂದು ನೋಟಿಸು ಕೊಡಲ್ಲ, ಏನೂ ಕೊಡಲ್ಲ, ವ್ಯವಸ್ಥಿತವಾಗಿ ಅವ್ರನ್ನ ವರ್ಗಾವಣೆ ಮಾಡ್ತಾರೆ. ಆ ವರ್ಗಾವಣೆನ ಯಾಕೆ ಮಾಡಿದ್ರು ಅಂತ ಪ್ರಶ್ನೆ ಕೇಳೋಕ್ಕೆ ಅವರ ಕಚೇರಿಗೆ ಹೋದಂಥ ಸಂದರ್ಭದಲ್ಲಿ ಈ ಕಿರಣ್ ಕುಮಾರ್ ಅಂತ ಪಾಸ್ಟರ್ ಅವಿವೇಕಿ ಒಬ್ಬ ಶಿಕ್ಷಕಿಗೆ ಜಾತಿ ನಿಂದನೆ ಮಾಡಿ ಅವ್ರ ಮೇಲೆ ದೌರ್ಜನ್ಯವೆಸಗಿ ಭಾಳ ಹೀನಮಾನವಾಗಿ ನಡ್ಕೊತಾನೆ ಒಬ್ಬ ಸ್ಕೂಲ್ ಟೀಚರ್ನ. ಇವನೇನಾದರೂ ಸ್ಕೂಲ್ ಟೀಚರ್ ಆಗಿದ್ದರೆ ಇವ್ರಿಗೇನಾದ್ರು PhD ಮಾಡಿಕೊಂಡು ಇದೊಂದು ಪ್ರೊಫೆಸರ್ ಆಗಿದ್ದು ಅನುಭವ ಇದ್ದಿದ್ರೆ ಇವನು ಒಬ್ಬ ಶಿಕ್ಷಕರಿಗೆ ಈ ಥರ ಮಾತಾಡ್ತಾ ಇದ್ದ. 13 ವರ್ಷ 14 ವರ್ಷದಿಂದ ಸತತವಾಗಿ ಅದೇ ಶಾಲೆಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸಿ ಅವ್ರು ಏರ್ಪೋರ್ಟಿಂದ ಸುಮಾರು ಅವ್ರ ಶಾಲೆಗೆ ಬರಬೇಕಂದ್ರೆ 20-25-30 ಕಿಲೋಮೀಟರ್ ಬಸ್ಗಳಲ್ಲಿ ಬಂದು ವ್ಯವಸ್ಥೆ ಮಳೆ ಅಂದಿದ್ರೆ ಏನಿದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋಂಥ ಒಬ್ಬ ಶಿಕ್ಷಕರಿಗೆ ಇವನು ಅವಮಾನ ಮಾಡಿಸ್ತಾನೆ. ಇವನಂತ ಅವಿವೇಕಿ ಇವರು ಒಂದೊಂದು ಕಂಪ್ಲೇಂಟ್ ಕೊಟ್ಟರೆ ಇದುವರೆಗೂ ಪೊಲೀಸ್ ಅಧಿಕಾರಿಗಳು ಅವ್ರ ಕಡೆ ಶಾಮೀಲಾಗಿರುವಂಥ ಬಾಲಾಜಿ ಮತ್ತು ಲೋಕೇಶ್ ಅವರ ಮಾತುಗಳು ಕೇಳಿಕೊಂಡು FIR ಮಾಡಲಿಲ್ಲ ಇದುವರೆಗೂ. ಈ ವಿಚಾರದಲ್ಲಿ ನಾನು DCS ಎಲ್ಲರೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ACP, DCP, ಕಮಿಷನರ್ ದೊಡ್ಡವ್ರ ಗಮನಕ್ಕೆ ಕೊಟ್ಟಿದ್ದೀನಿ. ಇದುವರೆಗೂ ಅವನ ಮೇಲೆ FIR ಆಗಲಿಲ್ಲ. ಇವತ್ತು ನಾನು ಪೊಲೀಸ್ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ, ಪೊಲೀಸ್ ಇಲಾಖೆಯ ಕೆಲಸಗಳನ್ನು ನಮ್ಮ ಕೆಲಸಕ್ಕೆ ಮೊದಲು ಬರಬಾರ್ದು. ಪೊಲೀಸ್ ಅಧಿಕಾರಿಗಳಿಗೆ ಏನನ್ನ ಗೌರವ ಇದೆ, ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಬೇಕಂತಿದ್ರೆ ನಾವು ಕೊಟ್ಟಿರುವಂಥ ಕಂಪ್ಲೇಂಟನ್ನು ಇಮಿಡಿಯೇಟ್ಲಿ FIR ಮಾಡಬೇಕು. ಆಮೇಲೆ ಅವ್ರನ್ನ ಬಂಧಿಸಬೇಕು. ಆಮೇಲೆ ಆ ಮನುಷ್ಯ ಏನು ಮಾಡ್ತಾವನಂದರೆ ಅಲ್ಲಿರ್ತಕ್ಕಂಥ ಸ್ಥಳೀಯವಾಗಿ ಒಬ್ಬ ಪೊಲಿಟಿಷಿಯನಲ್ಲಿ ಒಬ್ಬ ಇದ್ದಾನೆ, ವಿಲ್ಸನ್ ರೆಡ್ಡಿ ಅಂತ. ವಿಲ್ಸನ್ ರೆಡ್ಡಿ, ವಿನೋದ, ಇವರಿಬ್ಬರು ರಾಜಕಾರಣಿಗಳು ಇವರಿಬ್ಬರು ಸೇರಿಕೊಂಡು ಅವರ ಕುಟುಂಬಸ್ಥರಾದಂಥ ಅಕೌಂಟ್ ಮೇಂಟೆನೆನ್ಸ್ ಒಬ್ಬ ರಾಬರ್ಟ್ ಅಂತಿದ್ದಾನೆ. ರಾಬರ್ಟು, ಆಮೇಲೆ ಉಪಾಧ್ಯಾಯ ಮೇಡಮ್ ಇದ್ದಾರೆ, ಇವತ್ತು HM ಆಗಿದ್ದಾರೆ ಅವರು, ಜಸಿಂತ ಅನ್ನೋರು ಮತ್ತು ಮಂಜುಳಾ ಇಬ್ಬರು ಆತ್ಮೀಯ ಸ್ನೇಹಿತರಾಗಿದ್ದರು. ಆದರೆ ಹಣಕ್ಕೋಸ್ಕರ ಇವರು ರೆಡ್ಡಿ ಜನಾಂಗದವರು ಇವರು ಕ್ರಿಶ್ಚಿಯನ್ಗೆ ಪ್ರವರ್ತನೆ ಆಗಿ ಸ್ಕೂಲ್ ಮುಂದಿಟ್ಕೊಂಡು ಇವರು ಲೂಟಿ ಮಾಡ್ತಾವ್ರು ಅಂದರೆ ಮಕ್ಕಳ ಹೆಸರಲ್ಲಿ ನಮ್ಗೆ ನಾಚಿಕೆ ಆಗ್ತದೆ. ನೆನ್ನೆ ಗೊತ್ತಾಯ್ತು ನನಗೆ, ಇವರು ಎಲ್ಲ ರೆಡ್ಡಿಗಳು ಅಂತ ಹೇಳಿ. ಏನು SC STಗಳು ಪ್ರವರ್ತನೆ ಆಗೋದು, ಮತಾಂತರ ಆಗೋದು ನಾನು ನೋಡಿದ್ದೀನಿ. ರೆಡ್ಡಿಗರು ಮತಾಂತರ ಒಂದು ಈ ಥರ ದುಡ್ಡುಗೋಸ್ಕರ ಈ ಮಕ್ಕಳನ್ನ ಮುಂದಿಟ್ಕೊಂಡು ಕೋಟ್ಲಿಗಟ್ಟೆ ಲೂಟಿ ಮಾಡ್ತಾರೆ ಅಂತ ನನಗೆ ನಾಚಿಕೆ ಆಗ್ತದೆ. ಈ ವಿಚಾರ ಕೇಳ್ತಾ ಇದ್ದಾರೆ ನೆನ್ನೆಯಿಂದ. ಆಮೇಲೆ ನಾನು ಇದು ವಾಟ್ಸಪ್ ಮೂಲಕ ಇವ್ರದ್ದು ಹೋರಾಟ ಮಾಡ್ತೀನಿ ಅಂತ ಹೇಳಿದ್ರೆ ಸುಮಾರು ಜನ ಒಂದು 10-15 ಜನ ನಾನು ಫೋನ್ ಮಾಡಿ ಬೆದರಿಕೆ ಆಗ್ತವ್ರೆ. ಆಮೇಲೆ ಏನಿದು ಮಾಡ್ತಾ ಇದ್ದೀರಿ ಅಂತ ಹೇಳ್ತಾರೆ. ನನಗೆ ಯಾಕೆ ಬೆದರಿಕೆ ಆಗ್ತಾರೆ, ಏನು ವಿಚಾರಗಳು? ಈ ವಿಚಾರ ನಾನು ಶೋಭಾ ಕರಂದ್ಲಾಜೆ ಮೇಡಮ್ ಅವ್ರಿಗೂ ಹೇಳಿದ್ದೀನಿ, ಆಮೇಲೆ ಎಲ್ಲರಿಗೂ ಹೇಳಿದ್ದೀನಿ. ಆಮೇಲೆ ಲೋಕಲ್ ಇರ್ತಕ್ಕಂಥ ಎಷ್ಟು ಜನ ನಮಗೆ ಸಚಿವರುಗಳಿದ್ದಾರೋ ಎಲ್ಲ ಸಚಿವರು ಗಮನಕ್ಕೂ ತಂದಿದ್ದೀನಿ. ಇವ್ರ ಜೊತೆಯಲ್ಲಿ ಕೈ ಜೋಡಿಸ್ತಕ್ಕಂಥ ಇವರು ವಿನೋದು ಮತ್ತು ಆಮೇಲೆ ವಿಲ್ಸನ್ ರೆಡ್ಡಿ ಅವರ ತಂಗಿ ಆದಂಥ ಜಸ್ಮಿನ್ ಅನ್ನೋರು ಕಾಲೇಜ್ ಟೀಚರ್ ಆಗಿದ್ದಾರೆ ಟೆಂಪ್ರವರಿಯಾಗಿ. ಅವ್ರನ್ನೂ ಪರ್ಮನೆಂಟ್ ಮಾಡಿದ್ದಾರೆ 5 ವರ್ಷದಿಂದ. ಆಮೇಲೆ ಪವಿತ್ರ ಅನ್ನೋರು, ಚೈತ್ರ, ಇಷ್ಟು ಜನ ಸೇರಿಕೊಂಡು ಅಲ್ಲಿ ಮಂಜುಳಾ ಅನ್ನೋರಿಗೆ ಇಲ್ಲ ಸಲ್ಲದ ಆರೋಪಗಳನ್ನ ಅವ್ರ ಮೇಲೆ ಹೊರಿಸಿ
ಅವ್ರನ್ನ ಏಕೈಕಿ ಅವ್ರನ್ನ ಒಬ್ಬ ಜಾತಿಯವರು SC ಅನ್ನೋಗೋಸ್ಕರನೇ ಅವ್ರನ್ನ ಅಲ್ಲಿಂದ ಆಚೆ ಹಾಕಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಆಮೇಲೆ ಈ ವಿಚಾರದಲ್ಲಿ ನಾನು ಸಂಬಂಧಪಟ್ಟಂತ BO ಅವ್ರಿಗೆ, DDP ಅವರಿಗೆ, ಆಯುಕ್ತರಿಗೆ, ಸಚಿವರು ಹಿಂದೆ ಇದ್ದಂಥ ಮಧು ಬಂಗಾರಪ್ಪನವ್ರು ಸಚಿವರು ಇದ್ರು, ಅವ್ರಿಗೂ ನಾನು ಮಾಹಿತಿಗಳು ಕೊಟ್ಟರು, ಮನವಿಗಳು ಕೊಟ್ಟರು, ಇವ್ರ ಮನೆಗೆ ಸ್ಪಂದಿಸಿಲ್ಲ ಅಂತ ಇವ್ರಿಗೆ ಏನು ಮಾಡ್ಬೇಕು ನಾವು? ಇವ್ರಿಗೆಲ್ಲ ಶಾಲೆಗಳನ್ನ ತೆರೆಯಲು ಅನುಮತಿ ಕೊಟ್ಟಂತ ಈ ಭ್ರಷ್ಟ ಶಿಕ್ಷಣ ಕ್ಷೇತ್ರದ ಅಧಿಕಾರಿಗಳನ್ನ ಯಾರಿದಾರ KR-ಪುರಂನ ಈಗ BO ಇಮಿಡಿಯೇಟ್ಲಿ ಅವ್ರು ಉಚ್ಚಾಟನೆ ಮಾಡಬೇಕು. ನಂತರ ಬಂದು DDP ಅವ್ರನ್ನ ಉಚ್ಚಾಟನೆ ಮಾಡಬೇಕು. ಆಯುಕ್ತ ಶಿಕ್ಷಣ ಆಯುಕ್ತರನ್ನ ಅವ್ರನ್ನ ಉಚ್ಚಾಟನೆ ಮಾಡಬೇಕು. ಇವ್ರನ್ನೇನ ಉಚ್ಚಾಟನೆಯನ್ನ ಮಾಡಿ ವರ್ಗಾವಣೆ ಮಾಡಿ ಇವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹೂಡಿಲ್ಲ ಅಂದ್ರೆ 10ನೇ ತಾರೀಕು ಬೃಹತ್ ಹೋರಾಟವನ್ನು ಫ್ರೀಡಂ ಪಾರ್ಕ್ನಲ್ಲಿ ಮಾಡ್ತಾ ಇದ್ದೀವಿ, 100% ಮಾಡ್ತೀವಿ. ಆನಂತರ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಇವತ್ತೇನು ಕೃಷ್ಣ ಬೈರೇಗೌಡ ಉಸ್ತುವಾರಿ ವಹಿಸ್ಕೊಂಡವ್ರ, ಕೃಷ್ಣ ಬೈರೇಗೌಡ್ರೆ ನಿಮ್ಗೊಂದು ಕಿವಿ ಮಾತು ಹೇಳಿರ್ತೀನಿ, ಎಲ್ಲೆಲ್ಲಿ ಕ್ರಿಶ್ಚಿಯನ್ ಸ್ಕೂಲ್ಗಳಿದಾವ ಆ ಸ್ಕೂಲ್ಗಳ ದಾಖಲಾತಿಗಳನ್ನ ನೀವು ಸರ್ಕಾರಕ್ಕೆ ಒಪ್ಪಿಸ್ಬೇಕು. ಯಾಕಂದ್ರೆ 1 ಎಕರೆ ಜಾಗ ಇದ್ರೆ ಈ ಕ್ರಿಶ್ಚಿಯನ್ ಸ್ಕೂಲಲ್ಲಿ 2-2 ಎಕರೆ 3-3 ಎಕರೆ ಜಾಗಗಳನ್ನ ಒತ್ತುವರಿ ಮಾಡ್ಕೊಂಡು ಸರ್ಕಾರಕ್ಕೆ ಕಂದಾಯ ಕಟ್ತೀರಾ, ಟ್ರಸ್ಟ್ಗಳು ಮಾಡ್ಕೊಂಡು ಕ್ಲಸ್ಟರ್ಗಳು ಮಾಡ್ಕೊಂಡು ಜನರಿಗೆ ತೊಂದರೆ ಕೊಡ್ತಾವ್ರೆ. ಆಮೇಲೆ ಇವತ್ತು ಸರ್ಕಾರ ಹೇಳಿದೆ, ಯಾವತ್ತು ಖಾಸಗಿ ಶಾಲೆ ಇದೆಯೋ ಆ ಶಾಲೆಯಿಂದ 3-3 ಶಾಲೆಗಳನ್ನ ದತ್ತಕ್ಕೆ ತಗೊಬೇಕಂತೇಳಿ. ಇನ್ನು ಆ ಥರ ಇವ್ರಿಗಿನ್ನೂ 2-2 ದತ್ತಿಗೆ ಎಕ್ಸ್ಟ್ರಾ ತಗೊಂಡೋಗಿ ಇದು ಮಾಡಿ. ಕ್ರಿಶ್ಚಿಯನ್ ಸ್ಕೂಲ್ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಎಷ್ಟು ಸ್ಕೂಲ್ಗಳಿದೆ? ಬೆಂಗಳೂರು ನಗರ ಜಿಲ್ಲೆಗೆ 5 ತಾಲೂಕು ಬರ್ತವೆ. ಆನೇಕಲ್ ತಾಲೂಕು, KR-ಪುರಂ ತಾಲೂಕು, ಬೆಂಗಳೂರು ನಾರ್ತ್, ಸೌತ್, ಯಲಹಂಕ, 5 ತಾಲೂಕುಗಳಲ್ಲಿ ಎಷ್ಟು ಕ್ರಿಶ್ಚಿಯನ್ ಸ್ಕೂಲ್ಗಳು, ಕಾಲೇಜ್ಗಳಿದಾವ. ಎಲ್ಲ ಜಾಗಗಳನ್ನು ಒತ್ತುವರಿ ಮಾಡಿರುವಂತಹ ಜಾಗಗಳನ್ನ ತೆರವುಗೊಳಿಸಿ. ಆಮೇಲೆ ಎಷ್ಟು ಚರ್ಚ್ಗಳಿದಾವ, ಆ ಚರ್ಚ್ಗಳಲ್ಲಿ ಕಾನೂನು ಚೌಕಟ್ಟಲ್ಲಿ ಎಷ್ಟಕ್ಕೆ ಎಷ್ಟು ಅಡಿಗಳನ್ನ ನೀವು ಕಟ್ಟಾಗಿ ವ್ಯವಸ್ಥೆ ಮಾಡಿದ್ದೀರಾ, ಕ್ಲೀನಾಗಿ ನೀವು ಕಾನೂನು ಚೌಕಟ್ಟಲ್ಲಿ ಕೊಟ್ಟಿದ್ದೀರಾ. ಪ್ರತಿಯೊಂದು ಚರ್ಚ್ಗಳ ವಿರುದ್ಧವಾಗಿ ನೀವು ತನಿಖೆ ನಡೆಸಬೇಕು. ಎಷ್ಟು ತಾಲೂಕಲ್ಲಿ ಎಷ್ಟು ಚರ್ಚ್ಗಳಿದೆಯೋ ವ್ಯವಸ್ಥಿತ ಮಾಡಿ. ಈಗಾಗಲೇ ನೀವು ಇಡೀ ನಮ್ಮ ಹಿಂದೂ ದೇವಸ್ಥಾನಗಳು ಎಷ್ಟಿದೋ ಎಲ್ಲ ಕಡೆನೂ ನೀವು ತಗೊಂತಾ ಇದ್ದೀರಾ, ಅದೆಲ್ಲ ಮುಜರಾಯಿ ಇಲಾಖೆ ಸೇರಿಸ್ಕೊಂತಿದ್ದೀರಾ. ಸರ್ಕಾರ ಇವನು ನಿಮ್ಮ ಸರ್ಕಾರಕ್ಕೆ ಯಾಕೆ ತಗೊಂಬಾರ್ದು? ನೀವು ಸರ್ಕಾರ ತಗೊಂಡು ಅವ್ರು ಏನನ್ನ ಮಾಡ್ಕೊಳ್ಳಿ. ಇವತ್ತು ನಾವು ಹಿಂದೂ ಜನಾಂಗದವ್ರು ಹಿಂದೂ ದೇವ್ರಿಗೆ ಇದು ಮಾಡ್ತೀವಿ, ಕೆಲವು ಕ್ರಿಶ್ಚಿಯನ್ರು ದೇವ್ರಿಗೆ ಅವ್ರು ಇದು ಮಾಡ್ತಾರೆ, ಕೆಲವು ಮುಸಲ್ಮಾನ ಅವ್ರು ಇದು ಅವ್ರು ಏನೇನು ಮಾಡ್ಕೊಳ್ಳಿ, ಅದ್ರ ವಿಚಾರದಲ್ಲಿ ನಾವಿದ್ದೇವೆ. ನೀವೇನೇ ಮಾಡಬೇಕಾದ್ರೂ ಯಾವುದೇ ವಿಚಾರದಲ್ಲಿ ಕಾನೂನು ಚೌಕಟ್ಟಲ್ಲಿ ಪ್ರತಿಯೊಬ್ಬರಿಗೂ ನೀವು ಅನುಮತಿ ಕೊಟ್ಟಿದ್ದೀರಾ, ಅನುಮತಿ ಬದಲಾಗಬೇಕು. ಈಗ ನೀವು RSS ಅವ್ರನ್ನ ಕೇಳ್ತಾ ಇದ್ದೀವಿ, ಅನುಮತಿ ತಗೋಬೇಕು ಅದು ತಗೋಬೇಕು ಅಂತ ಕೇಳ್ತಾ ಇದ್ದೀರಲ್ಲ, ಅದೇ ರೀತಿ ಪ್ರತಿಯೊಂದನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಂದು ಕೆಲಸನೇ ಮಾಡಿ. ಇವತ್ತು ನಾನು ಸಂವಿಧಾನದ ಅಡಿಯಲ್ಲಿ ಕೇಳ್ತಾ ಇದ್ದೀನಿ, ಸಂವಿಧಾನದ ಅಡಿಯಲ್ಲಿ ನಾನು ಬೇಕು, ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಿ. ಯಾಕಂದ್ರೆ ನೀವು ಸಂವಿಧಾನದ ಅಡಿಯಲ್ಲೇ ಬಂದಿದ್ದೀರಾ, ಸಂವಿಧಾನದ ಅಡಿಯಲ್ಲಿ ಒಬ್ಬರು ಸಚಿವರಾಗಿದ್ದೀರಾ. ಇವತ್ತು ಬೆಂಗಳೂರು ನಗರ ಜಿಲ್ಲೆದಂತ ಎಲ್ಲ ವ್ಯಾಪಾರಸ್ಥರನ್ನ ಅವ್ರಿಗೆ ಒಂದು ಮುಂಜಾಗ್ರತವಾಗಿ 1-2 ತಿಂಗಳು 3 ತಿಂಗಳು ಅವಕಾಶ ಕೊಟ್ಟು ತೆರವುಗೊಳಿಸಬೇಕಾಯ್ತು. ಅದ್ರ ಕಾನೂನು ಚೌಕಟ್ಟಲ್ಲಿ ನೀವು ಹೇಳ್ತಾ ಇದ್ದೀರಾ ನಮ್ಮ ಅಪಘಾತಗಳಾಗ್ತಾ ಇದೆ ಅಂತೇಳಿ ಮಾಡಿ, ಅವ್ರಿಗೂ ಸಹ ಪರಿಹಾರ ವ್ಯವಸ್ಥೆಗಳನ್ನು ತಕ್ಷಣದಲ್ಲೇ ಮಾಡಿ ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಇವತ್ತು ಮಾರ್ಕೆಟ್ ಇಲ್ಲಿತ್ತು, ಸಿಂಗೇನಗರಕ್ಕೆ ಸ್ಥಳಾಂತರ ಮಾಡಿದ್ರಿ. ಅದೇ ರೀತಿ ಇವತ್ತು ಎಲ್ಲ ಬೀದಿ ವ್ಯಾಪಾರಗಳು ಮಾಡಬೇಕಾದ್ರೆ ಎಲ್ಲ ಸಣ್ಣ ಪುಟ್ಟ ಫೈನಾನ್ಸ್ ತಗೊಂಡಿರ್ತಾರೆ, ಅವ್ರ ಫೈನಾನ್ಸ್ಗಳು ಅವ್ರು ಬಿಡಲ್ಲ, ಆಮೇಲೆ ಚಿಕ್ಕ ಪುಟ್ಟ ಗಲಾಟೆ ಆಗ್ತಾ ಇರ್ತದೆ. ಈ ವಿಚಾರದಲ್ಲಿ ಒಂದು ಸಬ್ಜೆಕ್ಟ್ ತಗೊಂಡು 10ನೇ ತಾರೀಕು ನಾವು ಹೋರಾಟ ಮಾಡ್ತೀವಿ. 10ನೇ ತಾರೀಕು ಒಳಗಡೆ ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ಲೆಲ್ಲಿ ಬೀದಿ ವ್ಯಾಪಾರಿಗಳಿದ್ರು, ಎಲ್ಲೆಲ್ಲಿ ಯಾರ್ಯಾರು ತೆರವುಗೊಳಿಸಿದ್ರು, ಆಯಾ ಭಾಗದಲ್ಲಿ ಯಾವುದೋ 1 ಎಕರೆ 2 ಎಕರೆ ನೀವೇ ಸರ್ಕಾರಿ ಜಾಗದಲ್ಲಿ ತಗೊಂಡು ಒಂದು ಸೊಸೈಟಿ ತರ ಮಾಡ್ಕೊಂಡು ಒಂದು ಮಾರ್ಕೆಟ್ ತರ ನೀವೇ ಇದು ಮಾಡ್ಕೊಂಡು ಅದಕ್ಕೆ ಒಂದು ನಿಗದಿ ಅಂತ ಮಾಡಿ, ಈ ಗ್ರಾಮ ಪಂಚಾಯತಿಗಳಲ್ಲಿ ನೀವು ಹ್ಯಾಂಡ್ ಓವರ್ ತಗೊಂಡು ಒಂದು ಅಂಗಡಿಗಳೆಲ್ಲ ಮಾಡಿ ಬಾಡಿಗೆ ಕೊಡ್ತೀವಿ. ಆ ರೀತಿ ಮಾಡಿ ವ್ಯವಸ್ಥಿತ ಮಾಡಿ. ಅದಕ್ಕೆಲ್ಲ ನಾವೇನು ಸರ್ಕಾರ ವಿರುದ್ಧ ನಾವು ಯಾವ್ದು ನಾವು ಬರಲ್ಲ. ನಾವು ಒಟ್ಟಿನಾಗ ಏನೇ ಸರ್ಕಾರದ ಕೈಗೊಂಡ್ರು ಒಳ್ಳೆ ರೀತಿಯಲ್ಲಿ ತೀರ್ಮಾನ ತಗೋಬೇಕು ಅಂತೇಳಿ ಅದಕ್ಕೂ ವಿಚಾರ ಹೇಳ್ತೀವಿ. ಈ ಒಂದು ವಿಚಾರದಲ್ಲಿ ಈ ಕಿರಣ್ ಕುಮಾರ್ ಏನಿದಾನೋ ಈ ಶಿಕ್ಷಣ ವಿಚಾರದಲ್ಲಿ ಇವನ್ನ ಉಚ್ಚಾಟನೆ ಮಾಡಿ ಇಮಿಡಿಯೇಟ್ಲಿ ಆ ಶಾಲೆಯಿಂದ ಆಚೆ ಓಡಿಸ್ಬೇಕು. ಓಡಿಸಲಿಲ್ಲ ಅಂದ್ರೆ ಅವನ್ನ ವಿರುದ್ಧವಾಗಿ ನಾವು 10ನೇ ತಾರೀಕು ಒಂದು ಬೃಹತ್ ತಪ್ಪೆ ಚಳವಳಿ ನಂಬ್ಕೊಂಡಿದ್ದೀವಿ. ಯಾವುದೇ ಕಾರಣಕ್ಕೂ ಹೋರಾಟ ನಿಲ್ಲಿಸುವ ಜಾಗದೇನಿಲ್ಲ. ಆಮೇಲೆ ನನ್ನ ಆತ್ಮೀಯ ಸ್ನೇಹಿತರು ಸುಮಾರು ಜನ ಕ್ರಿಶ್ಚಿಯನ್ಸ್ ಎಲ್ಲ ಇರ್ತಾರೆ, ಅವರನ್ನು ಏನನ್ನ ಈ ಥರ ಇದು ಮಾಡ್ಬೋದು ಅಂತ ಕೇಳ್ಬೋದು. ನಾವು ಕೇಳೋದಷ್ಟೇ, ಏನೇ ಇದು ಮಾಡಿದ್ರೆ ನಾವು ಒಳ್ಳೆ ತನಕ ನಾವು ಹೋಗ್ತೀವಿ, ಕೆಟ್ಟದ್ದು 100% ನಾವು ಬರಲ್ಲ. ಅವರು ಒಬ್ಬ ಶಿಕ್ಷಕ ಮೇಲೆ ಗಲಾಟೆ ಮಾಡೋದು ದೌರ್ಜನ್ಯ ಸಿಗೋದು ಕೆಲವು ಸಾಕ್ಷಿಗಳು ಹೇಳಿದ್ರು. ನಾವು ಹೋಗಿದ್ದಾಗ ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ರು, ನಾನು ಅದ್ರ ಬಗ್ಗೆ ಇದು ಮಾಡಲಿಲ್ಲ. ಅವರೇ ಮಾತಾಡೋದಂತ ಅವರೇ ಕಚೇರಿದ್ದಂತ CC ಕ್ಯಾಮ್ರಾ ಇದೆ, CC ಕ್ಯಾಮ್ರಾನ ವೀಕ್ಷಣೆ ಮಾಡಿ ವ್ಯವಸ್ಥಿತ ನೋಡ್ಕೊಳ್ಳಿ. ಆಮೇಲೆ ಮಂಜುಳಾ ಮೇಲೆ ಇವರು ದೌರ್ಜನ್ಯ ದಬ್ಬಾಳಿಕೆ ಮಾಡಬೇಕಾದ್ರೆ ಇಷ್ಟು ಜನ ನಾನು ಹೇಳಿದ್ನಲ್ಲ, ವಿಲ್ಸನ್ ರೆಡ್ಡಿ, ಜಸ್ಮೀನು, ರಾಬರ್ಟು, ಜಸಿಂತಾ, ಪವಿತ್ರ ಮತ್ತು ಕಿಶೋರು ಮತ್ತು ಇವರ ಫೋನ್ಗಳನ್ನ ತನಿಖೆ ಮಾಡಿಕೊಂಡು ಕಾಲ್ ಲಿಸ್ಟ್ ತಗೊಂಡು ಯಾರ್ಯಾರು ಮಾಡವ್ರೆ ಏನಿಲ್ಲ ಅಂದರೆ ತನಿಖೆ ಮುಖಾಂತರ ಸರ್ಕಾರ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ. ಅದಕ್ಕೆ ನಾವು ಆಗ್ರಹಿಸಿ ಇವತ್ತು ನಾವು ಒಳ್ಳೆ ಬೃಹತ್
ಪತ್ರಿಕಾಗೋಷ್ಠಿ ನಂಬ್ಕೊಂಡಿದ್ದೀವಿ. ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಎಲ್ಲ ಕಡೆ ನಾವು ವಿಚಾರನ ಪ್ರಚಾರಕ್ಕೆ ಹೋಗಿ ಸರ್ಕಾರ ಮಟ್ಟಕ್ಕೆ ತಲುಪಿ ನ್ಯಾಯ ಕೊಡಬೇಕಂತೇಳಿ ಕೇಳ್ಕೊತ ಇದ್ದೀವಿ.